ಬೇರು ಕಾಂಡ ಎಲೆ ಯಾವುದು ಬಿಡೋ ಹಾಗಿಲ್ಲ. ಅಮ್ಮನ ಕಾಲದ ಒಂದು ರೆಸಿಪಿ ಏನದು? ಎಸ್, ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಒಂದು ಈ ತಿಮಿರೆ ಇದೆಯಲ್ಲ, ತಿಮಿರೆ ಅಂದರೆ ತುಳುದಲ್ಲಿ ತಿಮಿರೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಒಂದೆಲಗ, ಒಂದನೆ ಜಡೆ ಅಥವಾ ಬ್ರಾಹ್ಮಿ ಏನು ಬೇಕಾದ್ರೆ ಹೇಳ್ಬೋದು. ಸೊ ಅದರಿಂದ ಏನು ಮಾಡ್ತೀವಿ ನಾವು, ಒಂದು ತಂಬಳಿ ಇರ್ಬೋದು ಅಥವಾ ಚಟ್ನಿ, ಗೊಜ್ಜು, ಇನ್ಫ್ಯಾಕ್ಟ್ ಸಾಂಬಾರು ಕೂಡ ಮಾಡ್ತಾರೆ. ಬಟ್ ನಿಮಗೆ ಗೊತ್ತಾ ಇದು ಏನು ಹೇಳಿ? ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಎಸ್, ಹಳೆ ಜನರಿಗೆ ಗೊತ್ತಿರ್ತದೆ, ಅಂದರೆ ಹಿಂದಿನವರಿಗೆ ಗೊತ್ತಿರ್ತದೆ ಫ್ರೆಂಡ್ಸ್. ಇದು ಲೇಹ, ಒಂದೆಲಗದ ಲೇಹ. ಭಾರೀ ಚೆನ್ನಾಗಾಗಿದೆ ಸ್ನೇಹಿತರೆ. ನಾನು ಒಮ್ಮೆ ತಿಂದು ನಿಮಗೆ ಟೇಸ್ಟ್ ಹೇಳ್ಬಿಡ್ತೀನಿ. ಇದರ ಜೊತೆಗೆ ಒಂದು ಕಪ್ ಹಾಲು ಕುಡಿಬೇಕು. ಒಂದು ಸ್ಪೂನು ತಿಂದು ಒಂದು ಕಪ್ ಹಾಲು ಕುಡಿರಿ. ಇದರಷ್ಟು ಮಕ್ಕಳಿಗೆ ಇರ್ಬೋದು ಅಥವಾ ದೊಡ್ಡವರಿಗೆ, ನಾಟ್ ಓನ್ಲಿ ಮಕ್ಕಳಿಗೆ, ಗೊತ್ತಲ್ಲ ಒಂದೆಲಗ ಅಂದ ತಕ್ಷಣ ಒಂದು ಮೆಮೊರಿ, ಕಾನ್ಸಂಟ್ರೇಷನ್, ಏಕಾಗ್ರತೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಒಂದೆಲಗ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತು. ಸೊ ಎಲ್ಲರಿಗೂ ಏನು ಮಾಡ್ತೀವಿ, ಚಟ್ನಿ, ಗೊಜ್ಜು, ಆಮೇಲೆ ತಂಬುಳಿ, ಅಥವಾ ಅದನ್ನು ಬೆಳಿಗ್ಗೆ ಅರ್ಧಬಿಟ್ಟು ಕುಡಿಯೋದು, ಇನ್ಫ್ಯಾಕ್ಟ್ ಸಾಂಬಾರು ಮಾಡ್ತೀವಿ. ಬಟ್ ಈ ಥರ ಲೇಹ ಹೇಗೆ ಮಾಡೋದು ಗೊತ್ತಾ ಸ್ನೇಹಿತರೆ? ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಸಂಚನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಲೇಹ ಮಾಡುವ ಹೊಸತೊಂದು ಐಟಮನ್ನು ಮಾಡುವ. ಇದು ನಾಟ್ ಓನ್ಲಿ ಮಕ್ಕಳಿಗೆ, ನಾಟ್ ಓನ್ಲಿ ಚಿಲ್ಡ್ರನ್ ಸ್ನೇಹಿತರೆ, ಒಂದು ಏಜ್ ಆದಮೇಲೆ ನಮಗೂ ಕೂಡ, ಇನ್ಫ್ಯಾಕ್ಟ್ ನಮಗೂ ಕೂಡ, ದೊಡ್ಡವರಿಗೂ, ಏಜ್ ಆದವರು ಕೂಡ ಯಾವುದು ವಸ್ತು ಎಲ್ಲಿಟ್ಟಿದ್ದೀವಿ ಅಂತ ಮರ್ತೋಗುತ್ತೆ. ಒಂಥರ ನಾವು ಹೊರಗೆ ಹೋಗುವಾಗ ಗ್ಯಾಸ್ ಆನ್ ಮಾಡಿದೀವ, ಕೀಯಲ್ಲಿಟ್ವಿ, ಇದೆಲ್ಲ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ದೊಡ್ಡವರಿಗೂ ಕೂಡ ಇದು ಒಂದು ಒಳ್ಳೆಯ ಲೇಹ. ಯಾವಾಗ ಬೇಕಾದರೂ ತೊಗೋಬೋದು ಇದನ್ನು. ಇನ್ಫ್ಯಾಕ್ಟ್ ಸಂಜೆ ನೀವು ಊಟ ಮಾಡಲಿಲ್ಲ ಹೇಳಾದರೆ ಆ ಟೈಮಲ್ಲಿ ಕೂಡ ಇದನ್ನು ತೊಗೋಬೋದು. ನಾನಂತೂ ಆಗ ತೊಗೊಳ್ತೀನಿ. ಇನ್ಫ್ಯಾಕ್ಟ್ ಆಗ ಆಗಿಲ್ಲ ಹೇಳಾದರೆ ಈಗ ನಾನು ಯೋಗ ಕ್ಲಾಸಿಗೆ ಹೊರಟಿದ್ದೀನಿ, ಒಂದು ಸ್ಪೂನ್ ತಿಂದು ಹೋಗ್ತೀನಿ. ಸ್ನೇಹಿತರೆ, ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಈ ಒಂದೆಲಗ ನನ್ನದೇ ಗಾರ್ಡನ್ನಲ್ಲಿ ಇರುವಂಥ ಒಂದು ಸೊಪ್ಪು. ಸೊ ಅದನ್ನು ಕಿತ್ಕೊಂಡ್ಬಂದು ತೋರಿಸ್ತೀನಿ ಹೇಗೆ ಅಂತೇಳಿ, ಬನ್ನಿ. ಸೊ ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಿಮ್ಮದೊಂದು ಲೈಕ್ ಇರಲಿ, ಸಪೋರ್ಟ್ ಇರಲಿ ಅಂತ. ಸ್ನೇಹಿತರೆ, ಇದು ಒಂದೆಲಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತು. ನನ್ನದೇ ಪುಟ್ಟ ಗಾರ್ಡನ್ನಲ್ಲಿ ಇರುವ ಒಂದಿಷ್ಟು ಎಲೆಗಳನ್ನು ತಗೊಂಡೆ. ಸ್ನೇಹಿತರೆ ಗಮನಿಸಿ, ಕೇವಲ ಎಲೆಗಳು ಮಾತ್ರ ಇಲ್ಲ ನೋಡಿ, ಈ ಥರ ಬೇರಿಂದ ಹಿಡಿದು ದಂಟಿನಿಂದ ಹಿಡಿದು ಲೀವ್ಸ್, ಕಾಂಡ ಏನಿರ್ತದೆ ಅದಷ್ಟು ತಗೋಬೇಕು. ಹಾಗಿದ್ರೆ ತಗೊಂಡ್ರೆ ಮಾತ್ರ ಅದರಲ್ಲಿರುವ ಎಲ್ಲ ಜೀವಸತ್ವಗಳು ನಮಗೆ ಬೇಕಾಗಿರುವಂಥ ಏನು ಇದರಲ್ಲಿ ಇದೆಯಾ, ಆಯುರ್ವೇದಿಕ್ ಏನಿದೆ ಕಂಪ್ಲೀಟ್ ಆಗಿ ನಮಗೆ ಸಿಗುತ್ತೆ ಇದು. ಓಕೆನಾ? ಸೊ ನಾ ಇದನ್ನು ಕಂಪ್ಲೀಟ್ ಆಗಿ ಮತ್ತೆ ಕ್ಲೀನಾಗಿ ತೊಳಿಬೇಕು. 3-4 ಸಲ. ರೂಟಲ್ಲಿ ಮಣ್ಣುಗಳು ಜಾಸ್ತಿ ಇರ್ತವಲ್ಲ, ಸೊ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ನೋಡಿ, ಈ ಥರ ಇಷ್ಟು ಒಂದು 3-4 ಸಲ ತೊಳ್ಕೊಬೇಕು. ಓಕೆನಾ ಸ್ನೇಹಿತರೆ? ಇದು ಒಂದೆಲಗ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅಥವಾ ಒಂದನೆ ಜಡೆ. ಸೈಂಟಿಫಿಕಲಿ ವರ್ಡ್ ಬಂದು ಬೆಕೋಪಾ ಮೊನೇರಿಯಾ ಅಂತೇಳಿ. ಸೊ ತುಳುವಿನಲ್ಲಿ ತಿಮಿರೆ ಅಂತ ಹೇಳ್ತೀವಿ, ಹಿಂದಿಯಲ್ಲಿ ಜಡಿ ಬೂಟಿ ಅಥವಾ ಸಫೇದಿ ಚವೇನಿ, ಇನ್ನು ಮಲಯಾಳಂದಲ್ಲಿ ಬ್ರಹ್ಮಿ ಇಲೆಗಳು, ತಮಿಳಿನಲ್ಲಿ ಒಲ್ಲಾರೆ ಕೀಲೈ, ತೆಲುಗಿನಲ್ಲಿ ಸಂಬ್ರಾಣಿ ಸೆಟ್ಟು ಅಥವಾ ನೀತಿ ಸಂಬ್ರಾಣಿ ಅಂತ ಕೂಡ ಕರಿತೀವಿ. ಇನ್ನು ಮರಾಠಿಯಲ್ಲಿ ಕಾರಿವಣ್ಣ ಅಂತ ಕೂಡ ಹೇಳ್ತೀವಿ. ಸೊ ಇಷ್ಟು ಬೇರೆ ಬೇರೆ ಶಬ್ದಗಳಲ್ಲಿ ಹೇಗೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಹೇಗೆ ಹೇಳ್ತೀವ, ಸ್ನೇಹಿತರೆ ಇದು ನೋಡು, ಇದು ಬೇರೆ ರೀತಿಯ ಒಂದು ಒಂದೆಲಗ. ಇದು ನಮ್ಮ ಭಾರತೀಯ ಒಂದೆಲಗ ಅಲ್ಲ. ಇದೊಂಥರ ಹೈಬ್ರಿಡ್ ಒಂದೆಲಗ ಸ್ನೇಹಿತರೆ. ಇದೊಂದು ಗಡಸು ಜಾಸ್ತಿ, ಆಯ್ತಾ? ಅಷ್ಟೊಂದೇನು ಒಳ್ಳೇದಲ್ಲ. ನಾನು ಇದನ್ನು ತಂಬಳಿ ಮಾಡಿದಾಗ ಅಷ್ಟೊಂದೇನು ಕಳ್ಳಿಲ್ಲ. ಹಾಗಾಗಿ ನಾನು ಇದರಲ್ಲಿ ಸಿಗುವಂಥ ಇದು ನಮ್ಮ ಭಾರತೀಯ ಏನಿದೆ ಕಂಪ್ಲೀಟ್ ಆಗಿ ಆಯುರ್ವೇದಿಕ್ ಇರುವಂಥದ್ದು ಇದು. ಇದನ್ನು ತಗೊಂಡೆ, ನನ್ನ ಒಂದು ಪಾಟಲ್ಲಿತ್ತು. ಸೊ ಅದನ್ನು ಕ್ಲೀನಾಗಿ ತೊಳೆದುಕೊಂಡು ತಗೊಂಡೆ. ಸ್ನೇಹಿತರೆ, ಹೇಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಇದನ್ನು ಕರಿತೀವೋ ಹಾಗೆ ಬೇರೆ ಬೇರೆ ಐಟಮನ್ನು ಕೂಡ ನಾವು ಈ ಒಂದೆಲಗದಲ್ಲಿ ಮಾಡ್ಬೋದು. ಆ್ಯಸ್ ಯೂಸ್ವಲ್ ಹೇಳ್ತೀವಿ ಇದು ಬ್ರಾಹ್ಮಿ ಅಂತೇಳಿ. ಯಾಕೆ ಬ್ರಾಹ್ಮಿ ಅಂತ ಹೇಳ್ತೀವಿ ಅಂತ ಗೊತ್ತಾ? ಸೊ ಅದನ್ನು ಕೂಡ ಹೇಳ್ತೇನೆ ಸ್ನೇಹಿತರೆ. ಫ್ರೆಂಡ್ಸ್, ಮುಖ್ಯವಾಗಿ ಕೆಲವರು ಈ ಎಲೆಗಳು ದಂಟಷ್ಟೇ ತಗೊಳ್ತಾರೆ. ಆದರೆ ನೋಡಿ, ಈ ಬೇರಿದೆಯಲ್ಲ, ಈ ಬೇರಿನಲ್ಲಿರುವ ಈ ತಿಮಿರಿದು ಒಂದೆಲಗದು ಪವರು ಇದರಲ್ಲೇ ಇರ್ತದೆ. 50%ಗಿಂತ ಹೆಚ್ಚು ಈ ರೂಟಲ್ಲಿ ಅಂದರೆ ಬೇರಿನಲ್ಲಿರ್ತದೆ. ಸೊ ಆ ಬೇರನ್ನು ಕೂಡ ತಗೋಬೇಕು ಹೇಳಿದ್ದು ಅದಕ್ಕೇನೆ. ಓಕೆನಾ? ಇದು ಬ್ರಾಹ್ಮಿ ಅಂತ ಬರಲಿಕ್ಕೆ
ಬ್ರಹ್ಮನೇ ಕಾರಣ ಅಂತ. ಅಂದರೆ ಡಿರೈವ್ಡ್ ಫ್ರಮ್ ದ ವರ್ಡ್ ಬ್ರಹ್ಮಾಸ್. ಅಂದರೆ ಈ ಒಂದು ಅದರ್ ವರ್ಡ್ ಈಸ್ ಸರಸ್ವತಿ, ಐಂದ್ರಿ, ಸೋಮಾವತಿ. ನೋಡಿ, ಇದು ಒಂದು ಯೂಸ್ ಇರುವಂಥದ್ದು ನಮಗೆ ವಿದ್ಯೆಗಾಗಿ, ನೆನಪಿನ ಶಕ್ತಿಗಾಗಿ. ಸೊ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತೀವಲ್ಲ, ಹಾಗಾಗಿ. ಸೊ ವಿದ್ಯೆಗಾಗಿ ಯಾರನ್ನ ಪೂಜೆ ಮಾಡ್ತೀವಿ? ಸರಸ್ವತಿಯನ್ನ. ಸೊ ಸರಸ್ವತಿ ದೇವಿಯನ್ನ ಪೂಜೆ ಮಾಡ್ತೀವಲ್ಲ, ಮೋಸ್ಟ್ಲಿ ಅದಕ್ಕೆ ಆ ಒಂದು ಬ್ರಹ್ಮನಿಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಡ್ ಬಂದಿರಬಹುದು ಅಂತ ನಾವನ್ನು ಕೇಳ್ಪಡ್ತೇವೆ. ಸೊ ಸ್ನೇಹಿತರೆ, ಇದನ್ನು ನಾನು ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಚಿಕ್ಕದಾಗಿ ಅಂದರೆ ಮಿಕ್ಸರ್ ಜಾರಿಗೆ ಏಟ ಆಗಬಾರ್ದು ಆ ರೀತಿಯಲ್ಲಿ ಕಟ್ ಮಾಡಿಕೊಂಡೆ. ರುಬ್ಬುವಾಗೆ ಏನೂ ಹಾಕೋದು ಬೇಡ, ಇದು ಒಂದೇ ಚೆಂದಾಗಿ ನೈಸಾಗಿ ರುಬ್ಕೋಬೇಕು. ಸೊ ರುಬ್ಬಿದ್ದನ್ನು ಸೌಟಲ್ಲಿ ಮಾಡ್ಬೋದು, ಅಥವಾ ತೆಳ್ಳನೆಯ ಬಟ್ಟೆಯಲ್ಲಿ. ನನಗೆ ನಾನು ಸೌಟಲ್ಲಿ ಮಾಡಿದೆ. ಸೊ ಕ್ಲೀನಾಗಿ ಎಷ್ಟು ಇದು ಬರ್ತದಲ್ಲ, ರಸ ಬರ್ತದಲ್ಲ, ಅದಕ್ಕಿಂತ 1 ಲೋಟದಷ್ಟು ನೀರು ಹಾಕಬೇಕು ಅದಕ್ಕೆ. ಓಕೆನಾ? ನೀರು 1 ಲೋಟದಷ್ಟು ಹಾಕಲೇಬೇಕು. ಕಂಪ್ಲೀಟಾಗಿ ಅದರ ರಸವನ್ನೆಲ್ಲ ತೆಗೆದುಬಿಡಬೇಕು. ಓಕೆ, ಈಗ ಅದಕ್ಕೂ ಮೊದಲು ಈಗ ನಮಗೆ ಬೇಕಾಗಿರುವಂಥದ್ದು, ಲೇಹಕ್ಕೆ ಬೇಕಾಗಿರುವಂಥ ಮೇನ್ ಐಟಮ್, ಅದನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು. ಏನೆಲ್ಲ ಅಂತ ಹೇಳ್ತೀನಿ. ಈಗ ನನಗೆ ಇದು 1 ಗ್ಲಾಸ್ ಅಷ್ಟಾಗಿದೆ. ಸೊ ಈಗ ಗ್ಲಾಸ್ ಅಷ್ಟು ಅದನ್ನು ನಾನು ಹಾಕಿ ಇಡ್ತೇನೆ. ಈಗ ನಾವು ಇದನ್ನು ಕೆಲವು ಪೌಡ್ರ್ಗಳನ್ನು ಮಾಡ್ಕೋಬೇಕು. ಅದನ್ನು ಯಾವುದೇದಂತ ಹೇಳ್ತೀನಿ. ಸ್ನೇಹಿತರೆ, ಇದಕ್ಕೇನು ಹೆಚ್ಚಿನ ಬೇಕಾಗಿಲ್ಲ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು, ಒಂದು 10 ರಿಂದ 15 ದ್ರಾಕ್ಷಿ, ಒಂದು 15ರಷ್ಟು ಬಾದಾಮಿ, ಆಮೇಲೆ 4 ಏಲಕ್ಕಿ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಒಂದು 5 ರಿಂದ 10 ಲವಂಗ, 1 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಗಸಗಸೆ, ಅರ್ಧ ಸ್ಪೂನಷ್ಟು ಮೆಂತೆ, 3/4 ಕಪ್ ಬೆಲ್ಲ, ಮತ್ತು ಅರ್ಧ ಸ್ಪೂನಷ್ಟು 1 ಸ್ಪೂನಷ್ಟು ಸಕ್ಕರೆ ಹಾಕೋದಿಲ್ಲ ನಾನು. ಹಾಗಾಗಿ ಅದೊಂದು ಪಾಕ ಬರಲಿಕ್ಕೆ ಕಲ್ಲು ಸಕ್ಕರೆ ಹಾಕ್ತೇನೆ. ಸೊ ಕಲ್ಲು ಸಕ್ಕರೆ ಹಾಕುವ, ಅದು ಇದಕ್ಕೆ ಕದಡುವಾಗ, ಈಗಲ್ಲ, ರುಬ್ಬುವಾಗಲ್ಲ. ಸೊ ಉಳಿದಿದ್ದನ್ನು ಕಲ್ಸಕ್ಕರೆಯನ್ನು ಬಿಟ್ಟು, ಕಲ್ಸಕ್ಕರೆ ಬೆಲ್ಲ ಒಂದು ಬಿಟ್ಟು ಉಳಿದೆಲ್ಲ ನೈಸಾಗಿ ರುಬ್ಕೊಳ್ತೇನೆ ಈಗ. ಸೊ ಒಂದೆಲಗ ಅನ್ನೋದು ಇಟ್ಸ್ ಎ ಕ್ರೀಪಿಂಗ್ ಹರ್ಬ್ ಯೂಸ್ಡ್ ಇನ್ ಆಯುರ್ವೇದಿಕ್ ಮೆಡಿಸಿನ್. ಸ್ನೇಹಿತರೆ, ನೈಸಾಗಿ ರುಬ್ಬಾಗಿದೆ. ಸೊ ಯಾವುದಕ್ಕೆಲ್ಲ ಬೇಕು ಇದು ಒಂದು ಕೇಳಿದ್ರೆ, ಫಾರ್ ಇಟ್ಸ್ ಕಾಗ್ನೇಟಿವ್ ಎನ್ಹಾನ್ಸಿಂಗ್, ಮೆಮೊರಿ ಬೂಸ್ಟಿಂಗ್. ಓಕೆನಾ? ಸೊ ಸ್ಟ್ರೆಸ್ ಕೂಡ ರಿಡ್ಯೂಸ್ ಆಗುವಂಥದ್ದು. ವೈಲ್ ಪ್ಲಾಂಟ್ ನೋನ್ ಇನ್ ಆ್ಯಂಟಿ ಆಕ್ಸಿಡೆಂಟ್, ನ್ಯೂರೋಲಾಜಿಕಲ್ ಆ್ಯಂಡ್ ಫಿಸಿಕಲ್ ಏಲ್ಮೆಂಟ್. ಸ್ನೇಹಿತರೆ, ಇದು. ಸೊ ಫ್ರೆಂಡ್ಸ್, ಇದನ್ನು ನಾನು ಗ್ಯಾಸಲ್ಲಿಟ್ಟು ಬಿಸಿ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಅದೊಂದಿಷ್ಟು ಮಾತ್ರ ಬಿಸಿ ಮಾಡ್ತಾ ಇದ್ದೇನೆ. ಬಿಸಿ ಆದ ಮೇಲೆ, ಸುಮಾರು ಕುದಿ ಬಂದ ಮೇಲೆ, ನಾನು ಇದಕ್ಕೇನು 1 ಕಪ್ಪಷ್ಟು ಅಥವಾ 3/4 ಕಪ್ಪಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದ್ರೆ ಜೋನಿ ಬೆಲ್ಲ ಆ್ಯಡ್ ಮಾಡ್ಬೋದು, ಅಥವಾ ಅಚ್ಚು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಕಲ್ಲು ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನು ಹಾಕಬೇಡಿ. ಓಕೆನಾ? ಅದೆಲ್ಲವನ್ನು ಹಾಳು ಮಾಡಿಬಿಡ್ತದೆ. ಈಗ ಇದು ಆಯುರ್ವೇದಿಕ್ ಇದ್ದರೂ ಸಕ್ಕರೆ ಅನ್ನೋದು ವಿಷವೇ ಅದು. ಓಕೆ, ಸಕ್ಕರೆ ಮಾತ್ರ ಹಾಕಬೇಡಿ. ಸೊ ಇದನ್ನು ಕದಡ್ತಾ ಇರಬೇಕು. ಬೆಲ್ಲ ಕರಗುವಷ್ಟು ಕದಲಿ. ಬೆಲ್ಲ ಕದಡಿದ ಮೇಲೆ ಸ್ವಲ್ಪ ಥಿಕ್ನೆಸ್ ಬರ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದು ಆ್ಯಂಟಿ ಆಕ್ಸಿಡೆಂಟ್, ನ್ಯೂರೋಲಾಜಿಕಲ್ ಆ್ಯಂಡ್ ಫಿಸಿಕಲ್ ಎಲಿಮೆಂಟ್ ಅಂತ ಹೇಳಿದೆ. ಸೊ ಇನ್ಕ್ಲೂಡಿಂಗ್ ಏನೇನಿದೆ ಗೊತ್ತಾ ಇದರಲ್ಲಿ? ಎಂಗ್ಸೈಟಿ, ಎಪಿಲೆಪ್ಸಿ, ಅಸ್ತಮಾ ಅಥವಾ ಹೈ BP ಇದ್ದವರಿಗೆ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ, ಈ ಲೇಹ ಅನ್ನೋದು. ಸೊ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ ನಿಧಾನವಾಗಿ, ಕಂಪ್ಲೀಟಾಗಿ ಹಾಕಿ, ಮತ್ತು ಯಾವುದೇ ಗಂಟು ಆಗದ ಹಾಗೆ ಚೆನ್ನಾಗಿ ಇದಕ್ಕೊಂದು ಮಾಡಲಿಕ್ಕೆ ಒಂದು ½ ಆನ್ ಅವರ್ ಬೇಕು ಸ್ನೇಹಿತರೆ. 20 ರಿಂದ 25 ನಿಮಿಷ ಅಷ್ಟೇ ಸಾಕು. ಮತ್ತು ತುಂಬ ದಪ್ಪ ಆಗಬೇಕಲ್ಲ, ಅದನ್ನು ನೋಡಿ ನಾನು ಹೇಳ್ತೀನಿ ಇಲ್ಲಿ. ಸೊ ಯಾವುದೇ ಗಂಟು ಆಗದ ಹಾಗೆ ತೊಳಸ್ತಾ ಇರಬೇಕು. ಹೇಳಿದ್ನಲ್ಲ, ಒಂದು 20 ಮಿನಿಟ್ಸ್ ಬೇಕಾಗ್ಬೋದು. ನೋಡಿ, ಸುಮಾರು ಆಗ್ತಾ ಬಂದೆ, ಥಿಕ್ನೆಸ್ ಕಾಣ್ತಾ ಉಂಟಲ್ಲ. ಸೊ ಸ್ನೇಹಿತರೆ, ಇದನ್ನು ಯಾವಾಗ ಬೇಕಾದರೂ ತೊಗೋಬೋದು. ಇನ್ಫ್ಯಾಕ್ಟ್ ಮುಂಚೆ ತೊಗೊಂಡ್ರೆ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತೊಗೊಂಡ್ರೆ ತುಂಬ ಒಳ್ಳೆಯದು. ಇನ್ಫ್ಯಾಕ್ಟ್ ರಾತ್ರಿ ಕೂಡ ತೊಗೋಬೋದು. ಈಗ ನಾನು 1 ಸ್ಪೂನಷ್ಟು ಕಲ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಬಾರ್ದು. ಕಲ್ಲು ಸಕ್ಕರೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಒಂಥರ ಪಾಕ ಬಂದಂಗೆ ಬರ್ತದೆ ನೋಡಿ, ಹೀಗೆ. ಆಯಿತಾ? ಆ್ಯಂಡ್ ಇದನ್ನು ಯಾರು ಬೇಕಾದರೂ ತೊಗೋಬೋದು ಅಂತ ಹೇಳಿದ್ರೆ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಕೂಡ ತೊಗೋಬೋದು. ನೋಡಿ, ಇದು ಹೇಗೆ ಗುಳ್ಳೆ ಬರ್ತಾ ಇದೆಯಲ್ಲ, ಆಗ ಸ್ಟೋವನ್ನು
ಆಫ್ ಮಾಡ್ಬೋದು. ಇಷ್ಟು ಮಾಡಿದರೆ ಸಾಕು, ಮತ್ತು ತಣ್ಣದ ಮೇಲೆ ಕೋಲ್ಡ್ ಆದಮೇಲೆ ಅದು ದಪ್ಪ ಆಗ್ತಾ ಬರುತ್ತದೆ. ನಾ ಇಲ್ಲಿ ಆಫ್ ಮಾಡಿದೆ. ಸೊ ಫ್ರೆಂಡ್ಸ್, ಇದನ್ನು ಏನು 1 ವಾರಕ್ಕೆ 2 ವಾರಕ್ಕೆ ಹಾಳಾಗ್ತದೆ ಅಂತಿಲ್ಲ. ಟೈಟ್ನರ್ ಹಾಕಿ ಒಂದು ಬಾಕ್ಸಲ್ಲಿ ಇಟ್ಟರೆ ಉಂಟಲ್ಲ, ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳಲ್ಲ, ಒಂದು 3-4 ತಿಂಗಳು ಕೂಡ ಆರಾಮ್ಸೆ ತಿನ್ಬೋದು, ಏನೂ ತೊಂದರೆ ಇಲ್ಲ. ಇದರಲ್ಲಿರೋ ಐಟಮ್ ಕೂಡ ತುಂಬಾ ಒಳ್ಳೆಯದು. ಅಂದರೆ ಬ್ರೈನಿಗೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಅಂದರೆ ಮೈಂಡಿಗೆ, ಮೆಮೊರಿಗೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಬಾದಾಮಿ ಇದೆ, ದ್ರಾಕ್ಷಿ ಇದೆ. ಸೊ ಅಂಥದ್ದೆಲ್ಲದೂ ಇರೋದ್ರಿಂದ ಒಂದೆಲಗ ಅಂತೂ ಇನ್ನೂ ಕೇಳೋದೇ ಬೇಡ. ಅದು ಫುಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಅಂತ ಆಲ್ರೆಡಿ ಸೈಂಟಿಫಿಕಲಿ ಪ್ರೂಫ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಆಲ್ರೆಡಿ ರೆಡಿ ಆಯಿತು ನೋಡಿ. ಇಷ್ಟು ಥಿಕ್ನೆಸ್ ಅದು ತಾನೇ ಬಂತು ಇದು. ಸೊ ಫ್ರೆಂಡ್ಸ್, ಒಂದು ಟ್ರೆಡಿಷ್ನಲ್ ಫುಡ್ ರೆಡಿ ಆಯಿತು. ಅಮ್ಮನ ಕಾಲದ ಲೇಹ ಹೇಗೆ ಮಾಡ್ತಾರೆ ಅಂಥೇಳಿ ನಾನು ಹೆಚ್ಚು ಜನಕ್ಕೆ ಇದು ಗೊತ್ತಿರಲಿಲ್ಲ. ಸೊ ಇದ್ರ ಜೊತೆಗೆ 1 ಕಪ್ ಹಾಲು ತೊಗೊಂಡ್ರೆ 100% ಸ್ನೇಹಿತರೆ ಯಾರು ಕೂಡ ತಗೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿದೆ ಅಂತೇಳಿ. ನೀವು ಮಾಡಿ ಸ್ನೇಹಿತರೆ, ಇದೇನು ದೊಡ್ಡ ಕೆಲಸ ಅಲ್ಲವೇ ಅಲ್ಲ. ಬಟ್ ಇದರಷ್ಟು ಒಂದು ಒಳ್ಳೆಯ ಆಹಾರ ಲೇಹ ಮನೆಯಲ್ಲೇ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು ಸ್ನೇಹಿತರೆ. ಓಕೆನಾ? ನಿಮ್ಮ ಮನೆಯಲ್ಲಿ ಒಂದೆಲಗ ತಿಮಿರೆ ಇಲ್ಲ ಹೇಳಾದರೆ ಹೊರಗಡೆಯಿಂದ ತರ್ಬೋದಲ್ಲ. ಸೊ ಇದು ಬಹಳ ಒಂದು ಒಳ್ಳೆಯ ಫುಡ್ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಂದಿನಂತೆ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಇದು ಕೂಡ ನಮ್ಮ ಹೆಲ್ತಿಗೆ ಬೇಕಲ್ಲ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲೂ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.